श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। वर्कायिते ते नयने नराणाम् लिङ्गानि विष्णोः न निरीक्षतः ये पादो नृणाम् तौ द्रुमजन्मभाजौ क्षेत्राणि न अनुव्रजतः हरेः यौ। वर्कायिते ते नयने नराणाम् लिङ्गानि विष्णो न निरीक्षतो ये पादो नृणाम् तौ द्रुमजन्मभाजौ क्षेत्राणि नानुव्रजतो हरेर्यौ। ಶವನಗಿರಪಣ ಅಂತ ಹೇಳಿದ್ರೆ ನಮ್ಮ ಶರೀರ ಅಂತ ಒಂಜೊಂಜಿ ಅವಯವಲ ಅವು ಪರಮಾತ್ಮ ಸೇವೆಗೋಸ್ಕರ ಸೃಷ್ಟಿಯಾತ್ಮ ಅವಯವಗಳು ಇಂದ್ರಿಯಗಳು ಅಂತ ಅವು ಆ ಕೆಲಸನ ಅನ್ನದಿಂತಾಂಡ ಅವು ಮತ್ತೆ ವ್ಯರ್ಥ ಅಂತ ಪಡಂದು ಪಡಂತ ಹೇಳಿದ್ರೆ ನಮ್ಮ ಕಣ್ಣು ಅವು ಈಗೋಸ್ಕರ ಸೃಷ್ಟಿಯಾತ್ಮ ಪಡಂತಾಂಡ ಪರಮಾತ್ಮನ ಪ್ರತಿಮೆಳೇನೆ ಪರಮಾತ್ಮನ ಪ್ರತಿಮೆ ಪಡಂತಾಂಡ ಸ್ಥಿರ ಪ್ರತಿಮೆ ಚರ ಪ್ರತಿಮೆ ಅಂತ ದೇವಸ್ಥಾನ ಇಪ್ಪಣ ಪ್ರತಿಮೆ ಆಯ್ತದೆ ಸೈಲೋಳಿಪ ಸಾಲಿಗ್ರಾಮ ಪ್ರತಿಮೊಂದು ಅಂತ ಸ್ಥಿರ ಪ್ರತಿಮೆ ಈ ಚಲನ ಇಪ್ಪಡ ಇದು ಒಳ್ಳೆ ಪರಮಾತ್ಮೆ ನನ್ನ ಚಲ ಪ್ರತಿಮೆ ಪಡಂತಾಂಡ ಅಪಯಮ್ಮೆ ಜ್ಞಾನಿಗಳು ಸ್ವಾಮಿ ಮಗಳನ್ನು ಚಲ ಪ್ರತಿಮೆ ಮುನ್ನೆಟ್ಟು ಮುಂದೆ ದರ್ಶನ ಅಂತತೆ ಆ ದೇವತಾನುಗ್ರಹವನ್ನು ಪಡೆಯಲಿಗೋಸ್ಕರ ಇಪ್ಪುಣ ನಮ್ಮ ಕಣ್ಣುಗಳು ಅವು ಅನ್ನದಿಂದ ಆನಂದ ಅಂಡ ಬರ್ಕಾಯಿತೆ ಕಣ್ಣದಲ್ಕನೆ ಈ ನವಿಲುದ ಗರಿ ಉಂಡು ಪಿಕಾಕುದ ಒಂಜಿ ಫೆದರ್ ಅವು ಕಣ್ಣದಲ್ಕನೆ ಸೋಜಣು ಈ ಅವು ಯಾಲೈಕ್ ಅವು ಸೂಪ್ರಿ ಅವು ಐಕ್ ಸೂವರೆ ಆಪಣಲದ್ದಿ ನಮ್ಮ ಕಣ್ಣಲ ಆತೆ ಕೆಲಸ ಅಂತಾಂಡ ಪಣಂತಾಂಡ ದೇವನ್ ಸೂಪಣ ಬಿಡ್ತು ಬೇತ ಪೂರ ಕೆಲಸ ಅಂತಂಡಲ ಅವು ನವಿಲುದ ಗರಿ ತಲ್ಕ ವ್ಯರ್ಥ ಆಪಣು ಪಾದೋ ನೃಣಾಂ ತು ಧ್ರುಮಜನ್ಮ ಭಾಜೋ ನಮ್ಮ ಪಾದಯ ಸಾರ್ಥಕ ಆಪಣ ಪಣಂತಾಂಡ ಪಾದ ಸೃಷ್ಟಿಯಂದನೇ ಭಗವಂತೆ ತೀರ್ಥಯಾತ್ರೆಗೆ ಮಂದ ಪೋಲೆ ಅಂತ ಅರ್ಥ ಕ್ಷೇತ್ರ ಮಂದ ಪೋಡು ಅಂತು ಅವು ಅನ್ನದಿಂದ ಆನಂದಾಂಡ ಒಂಜಿ ಮರಂತೊಂಜಿ ಆ ಕಾಂಡ ಮರ ಎಂತುಣತ ಆ ಧ್ರುವ ಜನ್ಮ ಬಾಜು ಮರ ತಲ್ಕ ಆಪುಣು ಮರ ಕಟ್ನ ಕಾರದಲ್ಕ ಆಪುಣು ಅವಲ ಪ್ರಯೋಜನ ಇದ್ದಿ ಕಾರದ ಕೆಲಸ ಯಾವ್ದು ಪಣಂದಾಂಡ ಹರೇಹೇ ಕ್ಷೇತ್ರಾಣಿ ಭಗವಂತನ ಭಗವದ್ಭಕ್ತಿಯ ಕ್ಷೇತ್ರಗಳು ಅಂತ ಉಂಡ ಅಡಿಗೆ ಪೋಂಡ ಸಾರ್ಥಕ ಆಪುಣು ವರ್ಕಾಯಿತೆ ತೇ ನಯನೇ ನರಾಣಾಂ ಲಿಂಗಾನಿ ವಿಷ್ಣೋ ನ ನಿರೀಕ್ಷತೋ ಯೇ ಪಾದೋ ನೃಣಾಂ ತೌ ಧ್ರುವ ಜನ್ಮನ ಭಾಜೋ ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೋ. ಜೀವನ್ ಶವಃ ಭಾಗವತಾಂಗ್ರಿರೇಣುಂ ನ ಜಾತೋ ಮತ್ಯಃ ಅಭಿಲಷೇತ ಯಸ್ತೋ ಶ್ರೀವಿಷ್ಣುಪದ್ಯಾ ಮನುಜಃ ತುಳಸ್ಯಾಃ ಸ್ವಸನ್ ಶವಃ ಯಃ ತು ನ ವೇದ ಗಂಧಂ. ಜೀವನ್ ಶವೋ ಭಾಗವತಾಂಗ್ರಿರೇಣುಂ ನ ಜಾತು ಮರ್ತ್ಯೋ ಅಭಿಲಷೇತ ಯಸ್ತೋ ಶ್ರೀವಿಷ್ಣುಪದ್ಯಾ ಮನುಜಸ್ತುಳಸ್ಯಾಃ ಸ್ವಸನ್ ಶವೋ ಯಸ್ತು ನ ವೇದ ಗಂಧಂ. ನಮ್ಮ ಜಾತಿನ ಅಪೇಕ್ಷೆ ಪಡ್ಕೊಂಡಂತಾಂಡ ಭಾಗವತ ಅಂಗ್ರಿರೇಣಂ ಭಗವದ್ಭಕ್ತಿಯನ್ನ ಪಾದನ ಧೂಳಿನ ನಮ್ಮ ಅಪೇಕ್ಷೆ ಪಡ್ಗಾರೆ ಅವು ಅಂತಂತಿಂತಾನಂತಾಂಡ ಅತ್ತಾತ ಭಗವದ್ಭಕ್ತಿಯನ್ನ ಬಗ್ಗೆ ಜಾಲ ಒಂಜಿ ಆಸಕ್ತಿ ಇದ್ದಿ ಗೌರವ ಇದ್ದಿಂದ ಆನಂದಾಂಡ ಜೀವನ್ ಶವಃ ಜೀವಿಸೋಂದುಳ್ಳೆ ಅಂಡ ಪುಣಂತಲ್ಕ ಅಂದರ್ ತಾಯಿ ಜಾಲ ಪ್ರಯೋಜನ ಇದ್ದಿ ಅಂಚಿನ ನಮ್ಮ ಗ್ರಾಣೇಂದ್ರಿಯ ಮೂಂಕು ಅವ್ಯಪಡ ಸಾರ್ಥಕ ಪಣಮಣಂತಾಂಡ ವಿಷ್ಣುಪದ್ಯಾ ತುಳಸ್ಯಾಹ ಗಂಧಂ ನವೇದ ಭಗವಂತನ ಪಾದಂ ಕಾರ್ಪಣೆ ಅಂತನ್ನ ತುಳಸಿದ ಪರಿಮಳನ ಹೋವು ವಾ ಮೂಕು ಆಘ್ರಾಣಿಸುವ ಪ್ರಿಯ ಅವು ಶ್ವಶಂಸವಃ ಅವಲಂಜಿ ಒಕ್ಕಳಂಜಿ ಶವಂಟು ಉಸಿರಾಟ ಒಂದು ದಾತಿ ಜನತೆ ಹೊರತು ಸಾರ್ಥಕ ಪುರಿ. ಜೀವನ್ ಶವೋ ಭಾಗವತಾಂಗ್ರಿರೇಣಂ ನ ಜಾತು ಮರ್ತ್ಯೋ ಬಲಿಷೇತ ಯಸ್ತೋ ಶ್ರೀ ವಿಷ್ಣುಪದ್ಯಾ ಮನುಜಸ್ತುಳಸ್ಯಾಃ ಶ್ವಶಂಸವೋ ಯಸ್ತು ನ ವೇದಗಂಧಂ. ತತ್ ಅಶ್ಮಸಾರಂ ಹೃದಯಂ ಬತ ಇದಂ ಯತ್ ಗೃಹ್ಯಮಾಣೈಃ ಹರಿನಾಮಧೀಯೈಃ ನ ವಿಕ್ರಿಯೇತ ಅಥ ಮುಖೇ ವಿಕಾರಃ ನೇತ್ರೇ ಜಲಂ ಕಾತರುಹೇಷು ಹರ್ಷಃ.
ತದಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೆ ಹರಿನಾಮಧೇಯೈಃ ನ ವಿಕ್ರಿಯೇತಾಥ ಮುಖೇ ವಿಕಾರೋ ನೇತ್ರೇ ಜಲಂ ಗಾತೃಹೇಷು ಹರ್ಷಃ. ಭಗವಂತನ ಕತೆ ಕಿವಿಗೆ ಬೂಳ್ನಾಗ ನಮ್ಮ ಕಣ್ಣಡು ನೀರು ಬರುಡುಗರೆ ಅತನಗ ಅತನ ಅವು ಜಾತ ಮುಳಿ ಬಣ್ತಾಂಡ ಅವು ఆయన ಹೃದಯ ಬಂದ್ಕೊಂಡು ಕರಗದು ನೀರು ಬತ್ನ ಬಣ್ಪ ಅವು ಆನದಿಂತ ಅಂತಾಂಡ ಅವು ಅಶ್ಮಸಾರ ಕಲ್ಲದ ಹೃದಯ ಅಂತ ನಮ್ಮ ನಿರ್ಣಯ ಅಂಬೋಳಿ ಅವು ಕಲ್ಲದ ಗಟ್ಟಿ ಹೃದಯ ಅಂತ ಅರ್ಥ. ನವಿಕ್ರಿಯೇತ ಮುಖೇ ವಿಕಾರ ದೇವರನ ಕಥೆಯನ್ನು ಏತಲಾಯ್ಕ ಬಣ್ಣದಿತ್ತನಲ್ಲ ಕೇಳುದಿತ್ತನಲ್ಲ ఆయన ಮನಸ್ಸು ಜಾಲ ವಿಕಾರಾಪುರಿ ಕಣ್ಣ ನೀರು ಬರ್ಪುರಿ ಬಣ್ಣಂತಾಂಡ ನೇತ್ರೇ ಜಲಂ ಗಾತೃಹೇಷು ಹರ್ಷಃ ನ ಕಣ್ಣಿನ ನೀರು ತುಂಬೋಡು ನಮ್ಮ ರೋಮ ಅಂತ ಸತ್ತ ಎಂತೋಡು ಅಂಚ ಆನಂತಾಂಡ ನಿಜವಾದ ಭಕ್ತಿ ಅಂತ ಅರ್ಥ. ఆయన ಜೀವನ ಸಾರ್ಥಕ ಅಂತ ಅರ್ಥ. ಒಂದು ಮೂಜಿಲ ಆನಂದಿಂತ ಆನಂತಾಂಡ ಅವು ವ್ಯರ್ಥವಾತ್ಮ ಜೀವನ ఆయన ಹೃದಯ ಅವು ಕಲ್ಲದಲ್ಕ ಅಂತ ಅರ್ಥ. ತದಶ್ವಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೆ ಹರಿನಾಮಧೇಯೈಃ ನ ವಿಕ್ರಿಯೇತಾಥ ಮುಖೇ ವಿಕಾರೋ ನೇತ್ರೇ ಜಲಂ ಗಾತೃಹೇಷು ಹರ್ಷಃ. ಅಥ ಅವಿದೇಹಿ ಅಂಗ ಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನಃ ಯತ್ ಆಹ ವೈಯಾಸಕಿ ಆತ್ಮವಿದ್ಯಾ ವಿಶಾರದಃ ನೃಪತಿಂ ಸಾಧುಪೃಷ್ಟಃ. ಅಥ ವಿದೇಹ್ಯಂಗ ಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನಃ ಯಥಾಹ ವೈಯಾಸಕಿರಾತ್ಮವಿದ್ಯಾ ವಿಶಾರದ ನೃಪತಿಂ ಸಾಧುಪೃಷ್ಟಃ. ಶೌನಕೇರ ಸೂತ ಪುರಾಣಿಕರ ಕೇಳುತ್ತೇಳೆ, ಹೇ ಅಂಗ, ಈ ಭಗವಂತನ ಕಥೆನ ಕೇಳ್ದನ ಮನಸ್ಸು ಪೂರ ನೆಮ್ಮದಿ ಆಪುಣು ಐತಾವರ ಭಗವಂತನ ಕಥಾಚರಣ ಅನ್ನದಿದ್ದಾನ ಬೇಕಮ್ಮ ಜಾದಿತ್ತಲೋ ವ್ಯರ್ಥ ಐತಾವರ ಅಥ ಈತಮಾದ ಕಾರಣತ್ನೆತ್ತಾವರ ಆ ಭಾಗವತ ಪ್ರಧಾನ ನಿಂಕುಳಂಚಿನ ಭಗವದ್ಭಕ್ತಿರಾತುಳ್ಳರು ಆ ಭಗವಂತನ ಕತೆ ಮನೋನುಕೂಲಂ ನಮ್ಮ ಮನಸ್ಸದ ವಿಕಾಸದ ಕಾರಣ ಆಪುಣು ಅಂಚಿತ್ನ ಕಥೆ ನಮ ಅಂತ ಅವಿದೇಹಿ ಪಣ್ಣೆ. ಭಗವಂತನ ಕಥೆ ನಮ ಅಂತ ರಾಜಕೀಯಣ್ಣಗ ಪರಿಷತ್ ರಾಜಕೀಯಣ್ಣಗ ಆ ವೈಯಾಸಕಿ ಆತ್ಮವಿದ್ಯಾ ವಿಶಾರದ ಪರಮಾತ್ಮ ತತ್ವಜ್ಞಾನದ ಬಗ್ಗೆ ಎಡ್ಡೆ ಆ ಬುದ್ಧಿವಂತರಾತ್ಮ ಶುಕಮುನಿಗಳು ಪರಿಷತ್ ರಾಜ ಮಾಡ್ತಾರೆ ಆ ಕಥೆ ನಮ ಅಂತ ಎಗ್ಳೇ ಪಣ್ಣೆ. ಅಥ ವಿದೇಶಂಗಮನೋನುಕೂಲಂ ಪ್ರಭಾಷತೆ ಭಾಗವತ ಪ್ರಧಾನಃ ಯದಾಹ ವೈಯಾಸಕಿರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧುಪೃಷ್ಟಃ. इति श्रीमद्भागवते महापुराणे पारमहंस्यां अष्टादशसहस्र्यां संहितायां वैयासिक्यां तृतीयस्कन्धे तृतीयोऽध्यायः. अथ चतुर्थोऽध्यायः. वैयासकेः इति वचः तत्त्वनिश्चयम् आत्मनः उपधार्य मतिं कृष्णे औत्तरेयः सतीं व्यधात्. वैयासकेरिति वचस्तत्त्वनिश्चयमात्मनः उपधार्ಯ ಮತಿಂ ಕೃಷ್ಣೆ ಔತ್ತರೇಯ ಸತೀಂ ಯಥಾತ್. ಪರಮಾತ್ಮನ ಬಗ್ಗೆ ಪರಿಶುದ್ಧರಾಜಿಮ ಅಂತ ಕೇಳ್ದೆ ಆ ವಿಷಯವಾತ್ಮ ನಿಶ್ಚಯವಾತ್ಮ ಜ್ಞಾನ ಬರಡು ಐಕೋಸ್ಕರ ಶುಕಮುನಿಗಳು ಆ ಕೃಷ್ಣನ ಭಗವಂತನ ಕಥೆನ ಅಂತ ಬಂದ್ಪೇರೆ ಆತನಗ ಆಯಗ ಆ ಕೃಷ್ಣನ ಕಥೆಟ್ಟಿಗೆ ಬೆತ್ತಲಾಯಗ ಮನಸ್ವಾನಗರೆ ಸತೀಂ ವ್ಯಧಾತ್ ಬೆತ್ತಲಾಯಗ ಆಸಕ್ತಿ ಭಕ್ತನ ನಿರ್ಮಲವಾತ್ಮ ಮನಸ್ಸನ ಭಗವಂತನ ಕಥೆಟ್ಟೆ ಆಯಿಜಿಪೆ. ವೈಯಾಸಕೇರಿತಿ ವಚಃ ತತ್ವನಿಶ್ಚಯಮಾತ್ಮನಃ ಉಪಧಾರ್ಯ ಮತಿಂ ಕೃಷ್ಣೆ ಔತ್ತರೇಯ ಸತೀಂ ಯಥಾತ್. ಆತ್ಮಜಾಯಾಸು ತಾಗಾರ ಪಶುದ್ರವಿಣ ಬಂಧುಷೋ ರಾಜ್ಯೇ ಚ ಅವಿಕಲೆ ನಿತ್ಯ ನಿರೂಢ ಮಮತಾಂ ಜಹೋ. ಆತ್ಮಜಾಯಾಸು ತಾಗಾರ ಪಶುದ್ರವಿಣ ಬಂಧುಷೋ ರಾಜ್ಯೇ ಚಾವಿಕಲೆ ನಿತ್ಯ ನಿರೂಢ ಮಮತಾಂ ಜಹೋ. ಪರಿಷಿದ್ರಾಜೆ ಪೂರ ಬುಡ್ತೆ ಭರ್ತನ ಅಂಚಿತ್ನ ಪರಿಷಿದ್ರಾಜ ಒಯ್ತಲ ಬಗ್ಗೆ ಮಮಕಾರ ಇದ್ದಿ ಅಂಡ ಬೇಟಕಡಮ ಅಂತ ಈ ಮಮಕಾರ ಎನ್ನ ರಾವಣಿ ಎನ್ನ ಜೋಕುಳು ಎನ್ನ ಸಂಪತ್ತು ಎನ್ನ ದುಡ್ಡು ಎನ್ನ ಬಂಧುಳು ಪಂಡತೆ ಎನ್ನ ರಾಜ್ಯ ಪಂಡತೆ ಮಸ್ತು ಅಂತ ಮಮಕಾರ ಇಪ್ಪುಣು. ಈ ಮೋಹನ್ ರಾಜ ಏಪಳ ಬುಡ್ತೆ ಕುಡಲ ಅವೇನು ಮಸ್ತ್ ಕಡಿಮಂತೆ ಪೂರ ಬುಡ್ತು ಬಿಡಿಯೇ ಅಂತ ಅರ್ಥ. ಆತ್ಮಜಾಯಾಸ್ ಸಾಗಾರ ಪಶುದ್ರವಿಣ ಬಂಧುಷೋ ರಾಜ್ಯೇ ಚಾವಿಕಲೆ ನಿತ್ಯ ನಿರೂಢ ಮಮತಾಂ ಜಹೋ. ಪಪ್ರಚ್ಛ ಚ ಇಮಂ ಏವ ಅರ್ಥಂ ಯತ್ ಮಾಂ ಪೃಚ್ಛತ ಸತ್ತಮಾಹ ಕೃಷ್ಣಾನುಭಾವ ಶ್ರವಣೆ ಶ್ರದ್ಧದಾನಃ ಮಹಾಯಶಾಃ. ಪಪ್ರಚ್ಛ ಚೇಮಮೇವಾರ್ಥಂ ಯನ್ಮಾಂ ಪೃಚ್ಛತ ಸತ್ತಮಾಹ ಕೃಷ್ಣಾನುಭಾವ ಶ್ರವಣೆ ಶ್ರದ್ಧದಾನೋ ಮಹಾಯಶಾಃ.
ಈ ರೀತಿಯಾದ ಪರಮಾತ್ಮನ ಬಗ್ಗೆ ಮಸ್ತ್ ಆಸಕ್ತಿ ಇರ್ಬತ್ತನೋ ಆ ಪರೀಕ್ಷಿತ್ ರಾಜೆ ಆಯೇ ಆ ಶಬ್ದ ಮಹಾಯಶ ఆయన ಎಟ್ಟೆ ಕೀರ್ತಿ ಮಸ್ತಿತ್ತನ ಶಬ್ದದಾನ ಶ್ರದ್ಧೆತ್ತಾವರ ಮಾಂತ ಪ್ರಶ್ನೆ ಯಾ ನಿಂಗಳು ಕೇಂದ್ರ ಅವೇಕೆ ಪ್ರಶ್ನೆ ಮಾಂತ ಪರಿಷಿದ್ ರಾಜೆ ಶುಕಮುನಿಗಳ ಕೇಂಡೆ ಅವಿನ ಕೃಷ್ಣ ಭಾವಾನುಶ್ರವಣೆ ಶ್ರದ್ಧದಾನ ಒಯ್ತು ಶ್ರದ್ಧೆ ಪಡೆದಾಂಡ ಭಗವಂತನ ಚರಿತ್ರೆ ಕೇಳಿ ಮಸ್ತ್ ಶ್ರದ್ಧೆ ಇತ್ತನ ಅಂಚಿತ್ನ ಪರಿಷಿದ್ ರಾಜೆ ಪೂರ ಕೇಂಡೆ ಪ್ರಚ್ಯಚೇಮೇವಾರ್ಥಂ ಯನ್ಮಾ ಪೃಚ್ಛತ ಸತ್ತಮಾಹ ಕೃಷ್ಣಾನುಭಾವ ಶ್ರವಣೇ ಶ್ರದ್ಧದಾನೋ ಮಹಾಯಶಾಃ ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮ ತ್ರೈವರ್ಗಿಕಂ ಚ ಯತೆ ವಾಸುದೇವೇ ಭಗವತೆ ಸ್ವಾತ್ಮಭಾವಂ ದೃಢಂ ಗತಃ ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮ ತ್ರೈವರ್ಗಿಕಂ ಚ ಯತೆ ವಾಸುದೇವೇ ಭಗವತೆ ಸ್ವಾತ್ಮಭಾವಂ ದೃಢಂ ಗತಃ ఆయనకు గుర్తుండు సంస్థాం విజ్ఞాయ నన్ను 7 దినుంటే సైపంది గుర్తున్నానెత్త అవర ತ್ರೈವರ್ಗಿಕಂ ಕರ್ಮ ಸನ್ಯಸ್ಯ ಸ್ವರ್ಗ ಪ್ರಾಪ್ತಿದೋ ಲೌಕಿಕ ಸಂಪತ್ತು ಪ್ರಾಪ್ತಿ ಇಚ್ಚಿಕ್ಮದ ಕಾರಣಾತ್ಮಕ ಕರ್ಮಗಳು ಕಾಮ್ಯ ಕರ್ಮಗಳು ಅಂತ ಉಡುಪೆ ಭಗವಂತಡ ಸ್ವಾತ್ಮಭಾವಂ ಪರಮಾತ್ಮನೇ ತನ್ನ ಮನಸ್ಸು ನಿಜಂತೂ ಉಪಾಸನಂತೆ ವಾಸುದೇವೇ ಭಗವತಿ ಸರ್ವೋತ್ತಮಾತ್ಮ ಪರಮಾತ್ಮನೇ ತನ್ನ ದೃಢವಾಂತ ತನ್ನ ಭಕ್ತಿ ಅಂತಂತೂ ఆయన ಬಗ್ಗೆನೇ ಅಂತ ವಿಷಯಗಳೇನು ಅಂತ ಶುಕಮುನಿಗಳ ಪ್ರಶ್ನೆ ಅಂಪೆ ಸಂಸ್ಥಾಂ ವಿಜ್ಞಾ ಸನ್ಯಸ್ಯ ಕರ್ಮತ್ರೈವರ್ಗಿಕಂ ಜಯತೆ ವಾಸುದೇವೇ ಭಗವತೆ ಸ್ವಾತ್ಮಭಾವಂ ದೃಢಂ ಗತಃ ರಾಜೋವಾಚ ಸಮೀಚೀನಂ ವಚಃ ಬ್ರಹ್ಮನ್ ಸರ್ವಜ್ಞಸ್ಯ ತವ ಅನಘ ತಮೋ ವಿಶೀಯತೆ ಮಖ್ಯಂ ಹರೇ ಕಥಯತಃ ಕಥಾಃ ಸಮೀಚೀನಂ ವಚೋ ಬ್ರಹ್ಮನ್ ಸರ್ವಜ್ಞಸ್ಯ ತವಾನಗ ತಮೋ ವಿಶೀರ್ಯತೆ ಮಖ್ಯಂ ಹರೇ ಕಥಯತಃ ಕಥಾಃ ಹೇ ಬ್ರಹ್ಮನ್ ಮುನಿಕುಳ ರಾಜ ಪ್ರಶ್ನೆ ಶುಕಮುನಿಗಳಡ ನಿಂಕುಳು ಸರ್ವಜ್ಞರು ಐತಾವರ ತವ ಅನಗ ಸರ್ವಜ್ಞಸ್ಯ ಅನಗ ತವ ಅನಘ ನಿಂಗಳ ಜಾಲ ದೋಷ ಇದ್ದಿ ನಿಂಕುಳ ಪಾತಿರಮ ಅಂತ ಕೃಷ್ಣನ ಕಥೆಯಾದ ಮಂಟಲು ಅವು ಸಮೀಚೀನಂ ಬಾಳ ಲಾಯಕಾತುಂಡವು ರಮ್ಯಮಾತುಂಡು ನಿಂಕುಳು ಜಾದವಂಜಮ ಅಂತ ಪಂಡ್ಬರ ಅಪನಾಗ ಹರೇ ಕಥಯತಃ ಕಥಾಃ ಭಗವಂತನ ಕಥೆಯನ್ನು ಪಣ್ಣಕನೆ ಅಜ್ಞಾನ ಪೂರ ಅವು ವಿಶೀರ್ಯತೆ ಎನ್ನ ಅಜ್ಞಾನ ಪೂರ ನಾಶಾತ ಹೋಗ್ತುಂಡು ಸಮೀಚೀನಮಚೋ ಬ್ರಹ್ಮಂ ಸರ್ವಜ್ಞಸ್ಯ ತವಾನಗ ತಮೋ ವಿಶೀರ್ಯತೆ ಮಖ್ಯಂ ಹರೇ ಕಥಯತಃ ಕಥಾಃ ಭೂಯಃ ಏವ ವಿವಿಸ್ಸಾಮಿ ಭಗವಾನ್ ಆತ್ಮಮಾಯಾ ಯಥಾ ಇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅಧೀಶ್ವರೈಃ ಯಥಾ ಗೋಪಾಯತೆ ವಿಭುಃ ಯಥಾ ಸಂಯಚ್ಯತೆ ಪುನಃ ಭೂಯ ಏವ ವಿವಿಸ್ಸಾಮಿ ಭಗವಾನ್ ಆತ್ಮಮಾಯಾ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅಧೀಶ್ವರೈಃ ಯಥಾ ಗೋಪಾಯತೆ ವಿಭುಃ ಯಥಾ ಸಂಯಚ್ಯತೆ ಪುನಃ ಪರಮಾತ್ಮನ ಕಥೆ ನಿಗಳು ಅಂತ ಮಸ್ತ್ ಬಣಂತುಳ್ಳರು ಕುಡಲ ಕೇಳೋದು ನಿಂಗೆ ಆಸೆ ಆಪಣು ಆತ್ಮಮಾಯ ಆ ಯಜ್ಜನ ಕಥೆ ಬಣದಂಡ ಪರಮಾತ್ಮೆ ತನ್ನ ಇಚ್ಛೆ ಪ್ರಕಾರ ಜಗತ್ತಿನ ಸೃಷ್ಟಿ ಅಂಪೆ ಅಂಚನೆ ಪಾಲನಂಪೆ ಸಂಹಾರಂಪೆ ಒಂದು ಮಾಂತ ಎಂಚಂಪೆ ಒಂದು ಮಾಂತ ಅಧೀಶ್ವರೇ ದುರ್ವಿಭಾವ್ಯಂ ಮಲಮಲ್ಲೋ ಜ್ಞಾನಿಗಳಿಗೆಲ್ಲ ಅవి ಪೂರ್ತಿಯಾಗತ್ತೆ ನಾ ವಿಚಾರಂಪೆ ರಾಪರಿ ಅಂಚಿತ್ನ ಕಥೆನ ಎಂಕಳೆ ಪಣ್ಣೆ ಬಂಡತೆ ఆయన సృష్టి కార్య ఏం చెప్పునో స్థితి కార్య పాలన కార్యం చెప్పునో సంహారం చెప్పు ఉదయమాంత ఎంగ కథను పడినే పండితే శుకమునికడ పరిశుద్ధాది కేణ్వే ఓయేస్వామి భగవాన్ ఆత్మమాయా యథేదం సృజతే విశ్వం దుర్విభావ్యం అధీశ్వరే యథా గోపాయ విభుః యథా సంయచరే పునః శ్రీకృష్ణార్పణమస్తు.